ಮಾಡತ್ತೀನಿ, ಇನ್ನೂ ಬರತ್ತಿಲ್ಲ ಅಕ್ಕ ಅವರು. ಆಕಾಶದಾಗಿ ಯಾರೋ ಮಾಯಗಾರನು ಚಿತ್ತಾರ ಮಾಡಿ ಹೋಗೋನೆ, ಈ ಭೂಮಿ ಮ್ಯಾಲೆ ಯಾರೋ ತೋಟಗಾರನು ಮಲೆನಾಡ ಮಾಡಿ ಹೋಗೋನೆ, ಬೆಳ್ಳಿ ಹಕ್ಕಿಯಾಗಿ ಹಾರಿ ಹೋಗಿ ನಾವು ಸಂಚಾರ ಮಾಡುವ ಬಾರ. ಇದಕ್ಕೇನು ಕಮ್ಮಿ ಇಲ್ಲ ನೋಡಿ. ಅಯ್ಯೋ ಅವ್ವ ಬಂದ್ಲು, ಅವಾಗಿಂದ ಹೊರಗೆ ಅಡ್ಡಾಡತ್ತೀನಿ, ಕೆಲಸ ಬೇರೆ ಮಾಡಿಲ್ಲ, ಏನು ಬೈತಿತ್ತು ಏನು ಈಗ. ಏನು ಬೇವ? ಏನಿಲ್ಲವ, ನಿಂಗೇನಾದ್ರು ಹೇಳಕ್ ಬರ್ತೈತೇನು? ಮುಂಜಾನೆಯಿಂದ ನಾನು ಖಾಲಿ ಕುಂತ್ ಸಾಕಾತೆ, ಅದಕ್ಕೆ ಕಾಲು ಜೋ ಮಿಡ್ದಿದ್ವು, ಹಂಗೆ ಅಡ್ಡಾಡೋಣಂತ ಹೊರಗೆ ಬಂದು ನೀನು ನೋಡಿದೆ ಕಂಬಕ್ಕೆ ಜೋತ್ ಬಿದ್ದ ಹಾಡಾಡತಿ ಇಲ್ಲಿ. ಅದೇ ಜೋತ್ ಬಿದ್ದಿಲ್ ಬೇವ, ನಾನು ಕಂಬಕ್ಕೆ ಭಾಳ ಧೂಳಿತ್ತು, ಅದಕ್ಕೆ ಕೈಯಿಂದ ಹಂಗೆ ಒರೆಸ್ಕೊಂತ ಇದು ಮಾಡ್ತಿದ್ನ, ಮತ್ತೆ ಇನ್ನೇನು ಹಂಗೆ ಇದು ಮಾಡೋದಂತ ಅದು ಯಾವುದೋ ಹಾಡು ಬಂದು ಬಾಯಾಗ ಹಂಗೆ ಹಾಡಿದ್ನಿ. ಹೌದೇನು? ಕಂಬಕ್ಕೆ ಜೋತ್ ಬೀಳೋದು ಒರೆಸೋದು ನಂಗೇನ ಅಷ್ಟು ಗೊತ್ತಾಗೋದಿಲ್ಲ ಅಂತ ಮಾಡಿದೆ. ಮುಂಜಾನೆಯಿಂದ ಒಂದೊಂದು ಕೆಲಸ ಮಾಡಿಲ್ಲ ನೀನು. ಏನು ಬರೋರು ಇಲ್ಲ ಬರ್ತಾರ, ಅವ್ರೇನು ಬೇರೆ ಊರಿಗೆ ಹೋಗ್ತಾರಂತ ಮಾಡಿದ್ದಿ. ಬಂದು ಏನಾದರೂ ಸ್ವಲ್ಪ ಮಾಡಬೇಕು, ಏನೇನು ಗೊತ್ತಿಲ್ಲ. ಏನು ಮುಂಜಾನೆಯಿಂದ ಅದು ಮನೆ ಸ್ವಚ್ಛ ಒಂದು ಮಾಡಿದ್ದಿ ನೋಡಿ, ಅದು ಇಡೋದು, ಅವು ದಿಮ್ಗಳು ಇಡೋದು, ತನ್ನ ರೂಮ್ ಸ್ವಚ್ಛ ಮಾಡ್ಕೊಳ್ಳೋದು ಅಷ್ಟೇ. ಮತ್ತೇನು ಮಾಡಿದ್ದೀನಿ ನೀನು? ನನ್ನ ಮುದ್ದು ಅವ್ವ, ಸಿಟ್ಟು ಆಗ್ಬೇಡ್ಬೇ ನೋಡಿ, ಸಿಟ್ಟಲ್ಲೂ ಎಷ್ಟು ಚಂದ ಕಾಣತ್ತೀನಿ ನೀನು. ನನಗೆ ನೀನು ಎಷ್ಟು ಇಷ್ಟ ಅನ್ನೋ ಗಂಗಾ ಅಕ್ಕನೂ ಅಷ್ಟೇ ಇಷ್ಟ ಬೇವ, ನಿಂಗೆ ಗೊತ್ತಿಲ್ಲ. ಭಾಳ ದಿನ ಆದ್ಮ್ಯಾಗ ಅಕ್ಕ ಊರಿಗೆ ಬರತೈತೆ ಅಂದ್ರೆ ಅದ್ರ ಖುಷಿನ ಬೇರೆ ಆಗತೈತೆ. ಅವರೆಲ್ಲರೂ ಯಾವಾಗ ಬರ್ತಾರೋ, ಗಂಗಾ ಅಕ್ಕ, ಪುಟ್ಟಿ, ಗುಂಡ ಅವರೆಲ್ಲರನ್ನೂ ಯಾವಾಗ ನೋಡ್ತೀನೋ ಅಂತ ನನ್ನ ಕಾತುರದಿಂದ ಕಾಯತ್ತೀನಿ ಅವಾಗಿಂದ. ಅದಕ್ಕೆ ಆಗಲೆಲ್ಲ ಹೊರಗೆ ಬರೋದು ನೋಡೋದು ಮಾಡತ್ತೀನಿ. ಇವತ್ತೊಂದು ದಿನ ಬೇವ, ಮತ್ತು ನಾಳೆಯಿಂದ ನೀನು ಏನೇನು ಕೆಲಸ ಹೇಳ್ತಿ ಎಲ್ಲ ಮಾಡ್ತೀನಿ. ನಾನು ಚಾಚು ಬಿಡ್ದಂಗೆ ಮಾಡ್ತೀನಿ, ಪಾತ್ರೆ ತೊಳಿತೀನಿ, ಬಟ್ಟೆ ಒಗಿತೀನಿ, ನೆಲ ಒರೆಸ್ತೀನಿ, ಮತ್ತು ಸಾರಿಸ್ತೀನಿ, ಅಡುಗೆ ಮಾಡಂದ್ರೂ ಮಾಡ್ತೀನಿ. ನಿಜವಾಗ್ಲು ನಿನ್ನಾನೇ ಬೇವ, ನಾಳೆಯಿಂದ ಮಾಡ್ತೀನಿ. ಹಾಕ್ ನನ್ನಾನೇನ ಹಾಕೆ, ಒಟ್ಟು ನಾನೇ ಮೇಲೆ ಹೋಗ್ತೀನಿ ಜಲ್ದಿ. ಇಲ್ಲ ಬೇ, ಅದು ಮತ್ತೆ ಮಾತು ಕೊಡೋಕೆ ಏನು ಅಂತಾರೆ. ಸರಿ ಆಯ್ತು ತಗೋ, ಆನೆ ವಾಪಸ್ ತಗೊಂಡು ನಾನು ಆದ್ರೆ ಖರೇನು ಮಾಡ್ತೀನಿ. ಪ್ಲೀಸ್ ಬೇವ, ಇವತ್ತೊಂದ ದಿನ ಅಕ್ಕ ಅವ್ರು ಬರ್ತಾರಲ್ಲ, ನಾನು ಹೊರಗೋ ಇರಬೇಕು ಇಲ್ಲಿ. ಇನ್ನೇನು ಮಾಡೋಕೈತೆ ತಗೋ, ಅಲ್ಲಿ ಕೆಲಸ ಒಳಗೆ ಎಲ್ಲ ಮಾಡಿ ಮುಗಿಸಿನಿ. ಮುಂಜಾನೆ 5 ಗಂಟೆಗೆ ಎದ್ದಾಗಿಂದ ಅದ ಮಾಡತ್ತೀನಿ. ಇವಾಗ ಏನು ಬಂದ್ರೆ ಅವರು ಶರ್ಬತ್ತು ಇಲ್ಲ ಚಹಾ ಮಾಡಿಕೊಟ್ಟು ಊಟನ ಬಡಿಸೋದು. ನನಗೂ ಸಾಕಾಗೈತೆ, ಒಂದು ಸ್ವಲ್ಪ ಹೊತ್ತು ಮಕ್ಕೋತೀನಿ ನಾನು. ಅವ್ರು ಬಂದ್ರೆ ಎಬ್ಬಸು ನೋಡೋಣ. ನಿಮ್ಮ ಅಪ್ಪಾಜಿ ಇದು ತರಕ್ಕೆ ಹೋಗಿದ್ದು, ಬಳೆ ಸೊಪ್ಪು ಚಿಟ್ಟು ತರಕ್ಕೆ ಹೋಗಿದ್ದು ಬಂದಿಲ್ಲ ಇನ್ನು? ಇಲ್ಲವೇ, ಇನ್ನೂ ಬಂದಿಲ್ಲ. ಆತ ತಗೋ, ಮಕ್ಕೋ ಹೋಗಿ ನೀನು, ಆಮೇಲೆ ಎಬ್ಬಿಸ್ತೀನಿ ನಾನು. ತಗೋ, ನಿನ್ನ ರೂಮ್ನಾಗ ಹೋಗಿ ಮಕ್ಕೋತೀನಿ. ಮತ್ತೆ ಇಲ್ಲಿ ಕಾಲಾಗಿ ಎಲ್ಲಿ ಚಾಪೆ ಹಾಸೋದು. ಅವ್ರು ಬಂದ್ಮ್ಯಾಗ ಎಬ್ಸಿದ್ದೀನಿ ನೀನೇನು ಚಾನೇ ಅದಿ. ಬರ್ರಿ ಅವ್ವ ಮಕ್ಕೊಂಡೈತೆ ಅಂತ ಕರ್ಕೊಂಡು ಬಂದು ಅಲ್ಲಿ ರೂಮ್ನಾಗ ತೋರಿಸಿ ಆಮೇಲೆ ಎಬ್ಸಿದಿ. ಅವ್ರು ಇಲ್ಲಿ ಕಾಲು ತೊಳ್ಕೊಬೇಕಾದ್ರೆ ಎಬ್ಸ್ ನನಗೆ. ಕಾಲು ತೊಳೆಯಾಕೆ ಇಲ್ಲಿ ನೀರದು ಏನು ಇಟ್ಟಿಲ್ಲ, ಅಷ್ಟು ಕಾಳಜಿ ಇರಾಕಿ. ಇಲ್ಲಿ ಒಂದು ಬಕೆಟ್ನಾಗ ನೀರು ತುಂಬಿಡ್ಬೇಕು, 1-2 ಚಂಬ್ ಬಿಡ್ಬೇಕು ಅನ್ನೋದು ಗೊತ್ತಿಲ್ಲ ನಿನಗೆ. ಇಡ್ತೀನಿ ತಗೋಬೇ, ಇನ್ನು ಟೈಮ್ ಆಯ್ತು. ಅವ್ರು ಬರಾತಾರಂದ್ರೆ ಬಕೆಟು ಚಂಬೆಲ್ಲ ತಂದು ಇಡಕ್ಕೆ ಎಷ್ಟೊತ್ತಾಕೈತೆ. ಮಕ್ಕೋ ಹೋಗಿ ನೀನು, ಒಂದು ಅರ್ಧ ಗಂಟೆ ಅಂದ್ರೆ ಮಕ್ಕೋ ಹೋಗಿ. ಮತ್ತೆ ಈಗ ಬಂದ್ಬಿಡ್ತಾರೆ ನೋಡು. ಈಗ ಇಡೋಗ, ಈಗೇನು ಕೆಲಸ ಮಾಡತ್ತೀನಿ ನೀನು? ಅವ್ರು ಬಂದ್ಮ್ಯಾಗ ಅವ್ರಿಗೆ ಮಾತಾಡ್ಸ್ತೀನಿ, ಇತ್ತಲ್ ಕಡೆ ಬಕೆಟ್ ಚಂಬದು ತಂದಿಡ್ತಿ. ಅದಕ್ಕೆ ಬೇಡ, ಈಗ ತಂದಿಡು. ಆತ ಸರಿಯವ, ಹೋಗ್ತೀನಿ ನಾನು. ಆತಾಗೋ, ಈಗ ತಂದಿಡ್ತೀನಿ. ಏನು ಬೇವ ತೇಗ್ ಬರತ್ತ, ಊಟ ಮಾಡಿದಿ? ಹ್ಞೂನವ ನನ್ನ ಮಗಳ, ಮಟನ್ ಸಾರಿಲ್ಲ ಹೊಟ್ಟೆ ತುಂಬ ಊಟ ಮಾಡಿ ಮಕ್ಕೊಳಕ್ಕೆ ಹೋಗತ್ತೀನಿ. ಗೊತ್ತಿಲ್ಲ ನಿನಗೆ? ಸುಮ್ಮನೆ ಕೇಳಿದ್ನಿ, ತೇಗ್ ಬಂತಲ್ಲ ಅದಕ್ಕೆ ಊಟ ಮಾಡ್ದಿ ಏನಂತ ಕೇಳಿದ್ನಿ ನಾನು. ಬೇಕಿದ್ರೆ ಊಟ ಮಾಡೋಗಿ, ನೀನು ಏನಾಗೋದಿಲ್ಲ. ಬೇಡವ, ಬೇಗ್ರು ಊಟ ಮಾಡ್ದಂಗೆ ನಾವು ಹೆಂಗೆ ಮಾಡೋಕ್ಕಾಕೈತೆ ಹೇಳು? ಅವ್ರು ಬಂದು ಊಟ ಮಾಡಿ ಆದ್ಮ್ಯಾಗ ನಾವು ಮಾಡೋಣ. ಯಾಕಂದ್ರೆ ಮತ್ತೆ ಅವ್ರ ಎದುರುಗ ಅನ್ನ ಸಾರು ಏನಾದರೂ ಕಮ್ಮಿ ಬಿದ್ದರೆ ಮತ್ತೆ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನಾವಿಬ್ಬರು ಆಮೇಲೆ ಊಟ ಮಾಡೋಣ. ಆತ ತಗೋ, ಹೋಗ್ತೀನಿ ನಾನು. ಈಗ ಚಹಾ ಮಾಡಿ ಕುಡಿದ್ನಿ. ಚಹಾ ಕುಡಿತಿದ್ದಿ ನೀನು? ಚಹಾ ಬೇಡವೆ ನನಗೆ. ಈ ಸೆಕೆಗೆ ಯಾರು ಚಹಾ ಕುಡಿತಾರ? ಅವ್ರು ಬಂದ್ಮ್ಯಾಗ ಚಹಾ ಮಾಡೋಣ, ಶರ್ಬತ್ ಮಾಡೋಣ. ಹೌದು ನೋಡವ, ಈ ಬಿಸ್ಲಾಗ ಮತ್ತೆ ಚಹಾ ಕುಡಿತಾರ ಇಲ್ಲ ಅವ್ರು. ರಸ್ನಾ ಪ್ಯಾಕೆಟು ಇತ್ತದ ಖಾಲಿ ಆಗೈತೆ. ನಿಮ್ಮ ಅಪ್ಪಗೆ ಒಂದು 4-5 ನಿಂಬೆ ಏನಾದ್ರೂ ತರಕ್ಕೆ ಹೇಳಿದ್ರೆ ಆಗೋದು ನೋಡಿ. ನೆನಪ ಬಂದಿಲ್ಲ ನನಗೆ. ಮತ್ತು ಈಗ ಬಂದ್ರೆ ಆಗಲೆಲ್ಲ ಮತ್ತೆ ಅಂಗಡಿ ಕಳ್ಸಾತೀರ ಅಂತ ಬೈತೈತೆ. ಇರಲಿ ತಗೋ, ನೋಡೋಣ. ಚಹಾ ಮಾಡಿದ್ರನ ಆಕೈತೆ, ಹಾಲು ಐತೆ, ಎಲ್ಲ ಐತೆ. ಆತ ತಗೋ, ಹೋಗತ್ತೀನಿ ನಾನು. ಬಕೆಟ್ ಒಂದು ತುಂಬಿಸಿಡೋದು ಹೊರಗೆ. ಆತ ತಗೋಬೇ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ? ಇವತ್ತು ನೋಡ್ರಿ ನಾನು ಲಂಗ ಡೌನಿ ಹಾಕೊಂಡಿನ್ರಿ. ಇದು ನಮ್ಮ ಗಂಗಾ ಹಾಕಂದ್ರಿ. ಇಷ್ಟು ದಿನ ಮತ್ತು ಚೂಡಿದಾರ ಹಾಕೊಳತಿದ್ನಿ. ಇವತ್ತು ಡಿಫ್ರೆಂಟ್ ಆಗಿರಲಿ ಅಂತ ಹಿಂಗೆ ರೆಡಿ ಆಗಿದ್ದೀನಿ. ಹೆಂಗಾಗಿದ್ದೀನಿ ಅಂತ ಹೇಳ್ರಿ. ಇವತ್ತು ನಮ್ಮ ಊರಿಗೆ ಗಂಗಾ ಅಕ್ಕ, ಭಾವ ಎಲ್ಲರೂ ಊರಿಗೆ ಬರತ್ತಾರ್ರಿ. ನಂಗೆ ಎಷ್ಟು ಖುಷಿ ಆಗತ್ತೈತೆ ಅಂದ್ರೆ ಒಳಗೆ ಇರೋಕೆ ಆಗವಲ್ರಿ ಒಂದು ನಿಮಿಷನೂ. ಅದಕ್ಕೆ ಅವಾಗಿಂದ ಹೊರಗೆ ಓಡೋಡಿ ಬಂದ್ರೆ ಇಲ್ಲ ಅಂತ ನೋಡತ್ತೀನಿ. ನೀವು ಹಿಂಗೇನ್ರಿ? ಯಾರಾದರೂ ಊರಿಂದ ಬರತ್ತಾರಂತಂದ್ರೆ ಬರತ್ತಾರೋ ಬಸ್ ಬಂತ ಅಂತ ನೋಡ್ತಿರ್ತೀರಿ. ನಾವಂತೂ ಚಿಕ್ಕವರಿದ್ದಾಗ ಹಿಂಗೆ ಮಾಡ್ತಿದ್ದಿದ್ರಿ. ಆದ್ರೆಪ್ಪ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡತ್ತೀರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದೊಂದು ಲೈಕ್ ಕೊಟ್ಟು ನಿಮ್ಮ ಪ್ರೀತಿ, ಅನಿಸಿಕೆ, ಅಭಿಪ್ರಾಯಗಳನ್ನ ನಮ್ಗೆ ಕಾಮೆಂಟ್ ಮೂಲಕ ತಿಳಿಸ್ರಿ. ಹಂಗ ಹೈ ಫ್ರೆಂಡ್ಸ್ ಕೊಡೋದನ್ನ ಮಾತ್ರ ಮರಿಬೇಡ್ರಿ. ಬರ್ರಿ ವಿಡಿಯೋನ ಮುಂದುವರ್ಸೋಣ. ಅಪ್ಪ ತಗೊಂಡ್ ಬಂದೆ.
ಹ್ಞೂನವ ತಗೊಂಡ್ ಬಂದಿ ನನ್ನ ಮಗಳು ತಗೋ ಇದು ಕವರ್ನಾಗ ಇರೋದು ಲಾಲಿಪಾಪು ಕುರ್ಕುರೆ ಪ್ಯಾಕೆಟ್ ಬಟಾಣಿ ಕಾಳು ಇದ್ರಾಗ ಇರ್ಲಿ. ಇದು ಬಡೆ ಸೊಪ್ಪು ಚೀಟ್ ಅಂತ ಕಡೆಗೆ ತೆಗ್ದಿಡು. ಮತ್ತೆ ಆಮೇಲೆ ಉಳ್ಕೋದಾಗಿತ್ತು ಅದು ಎಲೆ ಅಡಿಕೆ ತಟ್ಟೆ ಐತ್ ನೋಡು, ಅದ್ರಾಗ ಹಾಕಿಡು. ಇವ್ ನಿಂಬೆಹಣ್ಣು ತಗೋ. ಮತ್ತೆ ಬಿಸ್ಲೈತಲ್ಲ ಶರ್ಬತ್ ಗಿರ್ಬತ್ ಮಾಡ್ತಿದ್ ನಿಮ್ಮ ಅವ್ವ ಅಂತ ತಗೊಂಡ್ ಬಂದ್ನಿ. 20 ರೂಪಾಯಿ 4 ಹೇಳಿದ್ರೆ 5 ಮಾಡ್ಕೊಂಡ್ ತಗೊಂಡ್ ಬಂದಿನಿ. ಹೌದಾ? ಕೊಡಿಲಿ. ಚಲೋ ತಗೋ, ನಿಂಬೆಹಣ್ಣು ತಗೊಂಡ್ ಬಂದಿದ್ದು. ಈಗಾದ್ರೆ ಅವ್ವ ಹೇಳತ್ತಿದ್ಲು ಮತ್ ಬಿಸ್ಲಾಗ ಚಾ ಕುಡಿತಾರ ಇಲ್ಲ, ನಿಂಬೆಹಣ್ಣು ಶರ್ಬತ್ ಮಾಡಿದ್ರ ಆಗೋದು, ನಿಂಬೆಹಣ್ಣು ಇಲ್ಲ ನಿಮ್ಮ ಅಪ್ಪಾಜಿಗೆ ಹೇಳಿದ್ರ ಆಗೋದು. ಮತ್ತೆ ಹಗಲೆಲ್ಲ ಕಳಿಸಿದ್ರ ಅಂಗಡಿಗೆ ಬೈತೈತೆ, ಬ್ಯಾಡ್ ತಗೋ ಚಾನ ಮಾಡೋಣ ಅಂತ ಈಗ ಒಳಗೋತು. ಹೌದೇ, ನಂಗೆ ಗೊತ್ತಿಲ್ಲ. ನನ್ಗೆ ಮೊದ್ಲೇ ಹೇಳ್ಬೇಕಿಲ್ಲ. ಆಕಿ ಇನ್ನೊಂದ್ 4 ತಗೊಂಡ್ ಬರ್ತಿದ್ನಿ. ನಾನ್ ಮತ್ತೆ ಮಟನ್ ಸಾರಿಗೆ ಅಷ್ಟು ಒಯ್ದಿಟ್ಟಿದ್ದಾಳೆ. ಮತ್ತೆ ಇವು ಎದಕ್ಕಾದ್ರೂ ಬರ್ತಾವಂತ 20 ರೂಪಾಯಿ 5 ಮಾಡ್ಕೊಂಡ್ ತಗೊಂಡ್ ಬಂದಿ ನಾನು. ತಗೊಳ್ಳುವ. ಇದು ನೀರ್ ಇಟ್ಟಿದಿ? ಇಲ್ಲಪ್ಪ, ಇನ್ನೂ ಇಟ್ಟಿಲ್ಲ. ಈಗ ತಂದಿಡ್ತೀನಿ ಬಕೆಟ್. ನಿಂಬೆಹಣ್ಣು ಕವರ್ ಕೊಡಿಲಿ, ಒಳಗಿಟ್ಟು ಬರ್ತೀನಿ ಅಡಿಗೆ ಮನೆಗೆ. ಐ ಅಪ್ಪ, ಯಾವ್ದು ಕಾರ್ ಗಾಡಿ ಈ ಕಡೆಗೆ ಬರತೈತೆ. ಯಾರ್ದದು? ಯಾರು ಈ ಕಡೆಗ ಬರತೈತೆ? ಪಕ್ಕದ ಮನೆಗೆ ಏನಾದ್ರು ಬರ್ತಿರ್ಬೇಕು ಬಿಡವ. ಆತದ. ಈ ಬಕೆಟ್ ತಂದಿಟ್ಟು ಹೇಳ್ತೀನಿ. ತಗೋ ಇದು ನಿಂಬೆಹಣ್ಣು ಕವರ್. ಮುಂದ್ಗಡೆ ಕುಂತಾರ ಅಕ್ಕ ಭಾವ ಕಾಣತೈತೆ. ಐ ಅಪ್ಪ, ಅಲ್ಲಿ ನೋಡು, ಅಕ್ಕ ಭಾವ ಅತ್ತೆ ಮಾವ ಗುಂಡ ಎಲ್ರು ಬರತಾರೆ. ಅಯ್ಯೋ, ನಾನೊಬ್ಳು ನೀರ ತಂದಿಟ್ಟಿಲ್ಲ. ಅಪ್ಪ ಕೊಡಿಲಿ ನಿಂಬೆಹಣ್ಣು ಮತ್ತೆ ಕವರ್ ಕೊಡಿಲಿ, ಜಲ್ದಿ ನೀರ್ ತಗೊಂಡ್ ಬರ್ತೀನಿ ನಾನು. ಹ್ಞೂ ತೆಗಿತೀನಿ ಗುಂಡ, ಕಾರ್ ನಿಲ್ಸಾತೀನಿ. ಅಯ್ಯೋ, ಇಲ್ಲಿ ಬಿಸ್ಲಿಗೆ ಹಾಕೈತ ಏನೇ ಇದು. ಇಲ್ಲ ಅಂದ್ರೆ ಅಲ್ಲಿ ಮಾವರಿಗೆ ಹೇಳಿ ಕಾರ ಕಡೆಗೆ ಪಾರ್ಕ್ ಮಾಡಿ ಬರ್ತೀನಿ. ಗಂಗಾ ಅಮ್ಮ ನೀವು ಇಲ್ಲ ಇಳಿರಿ. ತಡಿ, ಡೋರ್ ಲಾಕ್ ತೆಗಿತೀನಿ. ಅಲ್ಲಲ್ಲ ಬೈ ಬಂದ್ರಿ. ಬರ್ರಿ ಬರ್ರಿ, ಆರಾಮಿದ್ದೀರಿ? ಹ್ಞೂ ನಾನು ಆರಾಮಿದ್ದೀನಪ್ಪಯ್ಯ. ಆರ್ತಿ ಯಾಕ ನೀರ್ ತಗೊಂಡ್ ಬರ್ತೀರಿ ಬಕೆಟ್ನಾಗ. ಕಾರ್ ತೊಳ್ಕೊಂಡು ಒಳಗ್ ನಡ್ರಿ ಹೇಳ್ತೀನಿ. ಬೀಗ್ರ ಬರ್ರಿ ಬರ್ರಿ, ಆರಾಮಿದ್ದೀರಿ? ಈಗ ಬಂದ್ರಿ? ನಾವು ಆರಾಮಿದ್ದೀರಿ, ನೀವು ಆರಾಮಿದ್ದೀರಿ? ನಾವು ಆರಾಮಿದೀವಿ ನೋಡ್ರಿ. ಬರ್ರಿ ಒಳಗ್. ಮಗಳ ಆರಾಮಿದಿ? ಅಪ್ಪ, ನಾನ್ ಆರಾಮಿದ್ದೀನಿ ನೋಡಿ. ನೀನ್ ಆರಾಮಿದ್ದಿ? ಆರ್ತಿ ಎಲ್ಲಿ ಶಾಲೆಗೆ ಹೋಗಿದ್ದಾಳ, ಕಾಣತಿಲ್ಲ? ಹ್ಞೂನವ ನನ್ನ ಮಗಳ ಆರಾಮಿದೀನಿ ನೋಡ್ರಿ. ಆರ್ತಿ ಇದಾಳ ಬಕೆಟ್ನಾಗ ನೀರ್ ತರಕ್ ಹೋಗಿದ್ದಾಳ. ಇಷ್ಟೊತ್ತಿಲ್ಲ ನಿಂತಿಲ್ಲ, ನೀವು ಬರ್ತೀರಂತ ಒಂದ್ ಮುಂಜಾನೆಯಿಂದ ಕಾಯತಾಳ ಅವಳು. ಇಲ್ಲ ಆಳಿ ಅಂದ್ರೆ ಎಲ್ಲಿದ್ದಾರೆ? ಇದಾರಪ್ಪ, ಕಾರ್ ಒಳಗ. ಕಾರ್ ನೆರಳಾಗ ನಿಲ್ಲಿಸ್ತಾರಂತವ್ರ. ಹೋಗಿ ನೀನು ಸಾವಿತ್ರಮ್ಮನ ಮನೆ ಮುಂದೆ ದೊಡ್ಡ ಹುಂಚೆ ಮರ ಆಯ್ತು ನೋಡು, ಅಲ್ಲಿ ನೆರಳಾಗ ನಿಲ್ಸ್ ಬರ್ರಿ. ಹೋಗ್ರಿ ರೀ, ಡೋರ್ ಲಾಕ್ ತೆಗೀರಿ, ಅಪ್ಪ ಕುಂದಿರ್ತಾರ. ಮಾವ ಬರ್ರಿ, ಆರಾಮಿದ್ದೀರಿ? ಹ್ಞೂ ಆರಾಮಿದೀವ್ರಿ. ಹೇಳಿ ಅಂದ್ರೆ ನೀವ್ ಆರಾಮಿದ್ದೀರಿ? ಹ್ಞೂ ನಾವು ಆರಾಮಿದೀವಿ ನೋಡ್ರಿ. ಡಿಕ್ಕ್ಯಾಗ ಬಾಳೆಗೊನೆ ಐತಲ್ಲ, ಮತ್ತೆ ಅಲ್ಲಿಂದ ಹೊತ್ಕೊಂಡು ಬರೋದಾಗಿತ್ತು. ಗಂಗಾ, ಅದು ಡಿಕ್ಕಿ ಓಪನ್ ಮಾಡ್ತೀನಿ, ಬಾಳೆಗೊನೆ ಕಡೆಗೆ ತಕೋರಿ. ಆಯ್ತ್ರಿ, ಓಪನ್ ಮಾಡ್ರಿ. ಇದೆಲ್ಲ ಯಾಕೆ ತರಾಕ್ ಹೋಗಿದ್ರವ ನನ್ನ ಮಗಳ? ಇದು ಇಲ್ಲಿ ಇರ್ಲಿ ತಗೋರಿ, ಏನಾಕೈತೆ. ನಮ್ಮ 2-3 ಇದು ಯಾವಾಗ ನೀವು ತಗೊಂಡ್ ಬಂದಿದ್ದಿಲ್ಲ, ಮತ್ತೆ ಅಷ್ಟು ನಾವೆಲ್ಲಿ ತಿಂತೀವ್ರಿ ಅಂತ ಒಂದ್ ಬಾಳೆಗೊನೆ ಹಾಕೊಂಡ್ ಬಂದ್ವಿರಿ. ಹೌದ್ರಿ, ಆತತೆ. ಗಂಗಾ ಇಲ್ಲಿ ಇಡ್ತೀನಿ ತಡಿ, ನೀವೇನ್ ಒಯ್ಬೇಡ್ರಿ. ಅದ್ ಬ್ಯಾಗು ಇದು ಬಾಳೆಗೊನೆ ಇಲ್ಲ ಇರ್ಲಿ. ಕಾಲ್ ತೊಳ್ಕೊಂಡು ಒಳಗ್ ನಡ್ರಿ, ನಾನು ತಗೊಂಡ್ ಬರ್ತೀನಿ. ಗಂಗಾ ಹೋಗ್ ಬರ್ತೀನಿ ತಡಿ. ಆತಪ್ಪ, ಹೋಗ್ ನೀನ್. ಏಯ್ ಪುಟ್ಟಿ ಗುಂಡ, ಆರಾಮಿದ್ದೀರಿ? ಅತ್ತೆ ಆರಾಮಿದ್ದೀರಿ? ಆರಾಮಿದೇವವ್ವ, ನೀನ್ ಆರಾಮಿದಿ? ನಾನು ಆರಾಮಿದ್ದೀನ್ರಿ. ಮಾವ ಬಂದಿಲ್ಲವ, ಇನ್ನೊಂದ್ ದಿವಸ ಬರ್ತೈತಂತೆ. ಮತ್ತೆ ಹೊಲದ ಕಡೆಗೆ ಎತ್ತುಗಳಿದಾವಲ್ಲ, ಅದಕ್ಕೆ ಹುಲ್ಲು ನೀರು ಮತ್ತೆ ಇಲ್ಲಿಂದ ಹೋಗೋದು ಲೇಟ್ ಆಕೈತೆ. ಅಲ್ಲಿ ಮತ್ತೆ ಯಾರ ಹತ್ರನೂ ಇಲ್ಲ ಹೇಳಕ್. ಅದಕ್ಕೆ ನೀವು ಹೋಗ್ರಿ ಅಂತ ನಮ್ಗೆ ಕಳಿಸ್ತು. ಹೌದಾ? ಆದ್ರೂ ಬರ್ಬೇಕಿತ್ರಿ. ಆಯ್ತು ಪುಟ್ಟಿ ಗುಂಡ, ಬರ್ರಿ ಕಾಲ್ ತೊಳ್ಕೊ ಬರ್ರಿ ನೀವು. ಅಕ್ಕ, ಯಾಕೆ ಇಷ್ಟು ಲೇಟ್ ಮಾಡಿದ್ರಿ ಬರೋದು? ಅವಾಗಿಂದ ದಾರಿ ಕಾದ್ ಸಾಕಾತ್ ನನ್ಗೆ. ಹೌದಾ? ಅದಕ್ಕೆ ಅಷ್ಟು ಜಲ್ದಿ ಓಡೋಡ್ ಬಂದೆ ಅಲ್ಲ, ನಾವು ಬಂದ್ವಿ ಅಂತೆ. ಖರೇನ ಇಲ್ಲಕ್ಕ, ನೀವು ಬಂದಾಗ ನಾನು ಇಲ್ಲ ಇರ್ಬೇಕಂತ ಮಾಡಿದ್ನಿ. ಮತ್ತೆ ಅವ ಹೇಳ್ತ ಅವಾಗ್ಲೇ ನೀರ್ ತಂದಿಡು, ಮತ್ತೆ ಆಮ್ಯಾಗ ಬಂದಾಗ ಅವಸರ ಆಕೈತಂತ ನಾನು ಕೇಳ ಇಲ್ಲ. ನೀವು ಬಂದ್ರಿ ಕಾರ್ ಗಾಡಿ ಕಾಣಿಸ್ತ, ಅವಾಗ ಹೋಗಿ ನೀರ್ ತರಕ್ ಹೋಗಿದ್ನಿ. ಮತ್ತೆ ಅವ ಈಗ ಹೋಗಿ ಮಕ್ಕೊಂಡಿತ್ತು, ಸೊಂಟನ ಆತೈತ್ ಮಕ್ಕೊಟ್ಟಿದ್. ನಾನು ಬಂದಾಗ ಎಬ್ಬಸಂತು, ಎಬ್ಸಾತೀನಿ, ಎದ್ದಳತನ ಇಲ್ಲ. ಅದಕ್ಕೆ ಎಬ್ಸಿ ಈಗ ಬನ್ನಿ ಶರ್ಬತ್ ಮಾಡಕ್ ಹೋಗೈತೆ. ಮತ್ತೆ ನಿಂಬೆ ಹಣ್ಣು ಕೊಡು, ಅದು ಕೊಡು, ಇದು ಕೊಡು ಅನ್ಕೊಂತ ನನ್ಗೆ ಬರಾಕ ಕೊಟ್ಟಿಲ್ಲ. ಅದಕ್ಕೆ ಈಗ ಬನ್ನಿ. ಸಾರಿ. ಹೆಂಗಿದೆ ಅಕ್ಕ, ಆರಾಮಿದೆ? ಹೌದಾ? ನಂಗೇನ್ ಗೊತ್ತು ನೋಡ್, ನಾವ್ ಬಂದ್ ಇಷ್ಟೊತ್ತಾದ್ರೂ ಹೊರಗ ಬರಾತಿಲ್ಲ ಆರ್ತಿ ಅಂತ ನಂಗೆ ಬೇಸರ ಆಯ್ತು. ಖರೇನೂ ಗೊತ್ತಿಲ್ಲಕ್ಕ, ನೀವು ಕಾರ್ ಗಾಡಿಲಿ ಬರೋದು ಗೊತ್ತಿದ್ರೆ ನಾನು ಈ ಹೊರಗಿನ ಕದಲ್ತನ ಇದ್ದಿದ್ದಿಲ್ಲ. ಅದೇನೋ ನೀವು ಬಸ್ಸಿನ ಬರ್ತೀರೇನೋ 12 ಗಂಟೆ ಬಸ್ಸಿಗೆ ಅಂತ ನಾನು ಬಿಡು ಇನ್ನು ಬಸ್ ಬರಕ್ಕೆ ಹೊತ್ತಾಕೈತಂತ ಒಳಗೆ ಹೋದ್ನಿ. ಅಲ್ಲಿ ನೋಡಿದ್ರೆ ಅವ ಹಿಂಗೆ ಮಾಡ್ತು, ಅದಕ್ಕೆ ಬರೋಕ್ಕಾಗಿಲ್ಲಕ್ಕ. ಆಯ್ತಾಯ್ತು, ಕಾಲ್ ತಗೊಂಬರ್ರಿ. ಈ ಬ್ಯಾಗ್ ಇವು ಬಾಳೆಗೊನೆ ತಂದಿರಿ? ಹಿತ್ತಲ್ದಾಗ ಬಿಟ್ಟಿದ್ದು ತಗೊಂಡ್ ಬಂದೀವಿ. ಅದೆಲ್ಲ ಇರ್ಲಿ, ಮೊದ್ಲು ಎಕ್ಸಾಮ್ ಹೆಂಗ್ ಹೋದು? ಸೂಪರ್ ಆಗಿ ಓದುವಕ್ಕ, ಚೆನ್ನಾಗಿ ಬರದ್ನಿ. ಇವತ್ತು ನಾಳೆ ರಜೆ ಕೊಟ್ಟಿದ್ದಾರೆ, ಇನ್ನು 3 ಇದಾವ. ಹೌದಾ? ಇನ್ನು ಚೆನ್ನಾಗಿ ಬರೀ. 2 ದಿನ ಟೈಮ್ ಕೊಟ್ಟಿದ್ದಾರೆ, ಚೆನ್ನಾಗಿ ಓದ್ಕೊ. ಅಯ್ಯೋ ಅತ್ತೆ ಪಾಪ ಹೊರಗ ಇದ್ದಾರೆ. ಅತ್ತೆ, ಪುಟ್ಟಿ ಗುಂಡವ್ರು ಕರ್ಕೊಂಡು ಒಳಗೆ ನಡ್ರಿ, ಬರ್ತೀನಿ. ಆಯ್ತಕ್ಕ, ಕಾಲ್ ತೊಳ್ಕೊಂಡು ಬಾ ನೀನು. ಅತ್ತೆಯವ್ರು ಕರ್ಕೊಂಡು ಒಳಗೆ ಹೋಗ್ತೀನಿ ನಾನು. ಅತ್ತೆ ಬರ್ರಿ ಒಳಗೆ. ಅಜ್ಜಿ ಆರಾಮಿದಿ? ಆರಾಮಿದ್ದೀನಪ್ಪಯ್ಯ, ನೀವು ಆರಾಮಿದ್ದೀರಿ? ಬರ್ರಿ ಬರ್ರಿ, ಕಾಲ್ ತೊಳ್ಕೊಂಡು ಬಂದ್ರಿ. ಬೀಗ್ರ ಆರಾಮಿದ್ದೀರಿ? ಗಂಗಾ ಆರಾಮಿದಿ? ಆರಾಮಿದ್ದೀವ್ರಿ, ನೀವು ಆರಾಮಿದ್ದೀರಿ?
ನಾವು ಆರಾಮಿದೀವ್ರಿ. ಅನ್ನಾರ್ ಬಂದಿಲ್ರಿ? ಬಂದಿಲ್ರಿ ಅವ್ರು, ಮತ್ತೆ ಎತ್ತುಗಳ ಹತ್ರ ಬೇಕಲ್ರಿ, ಅದಕ್ಕೆ ನೀವು ಹೋಗ್ರಿ ಅಂತ ಕಳ್ಸಿದಾರ. ಹೌದ್ರಿ? ಯಾರಿಗಾದ್ರೂ ಬೇರೆಯವ್ರಿಗೆ ಹೇಳಿ ಒಂದು ವಸ್ತಿ ಇದ್ದು ಹೋಗಿದ್ರೆ ಆಗೋದು. ಹೊಲ ದೂರ ಆಕೇತಲ್ರಿ, ಯಾರಂಗ್ ಹೋಗೋದಿಲ್ಲ, ಅದಕ್ಕೆ ನಾವು ಹೋದ್ರೆ ನಾವ ಮನೆಯವ್ರ ಹೋಗ್ಬೇಕು. ಎಲ್ಲಿಗಾದ್ರೂ ಹೋದ್ರೆ ಮತ್ತೆ ಮುಂಜಾನೆ ಹೋಗಿ ಸಾಯಂಕಾಲಕ್ಕೆ ಬರ್ತಾರಿ ಅವ್ರು. ಹೌದ್ರಿ? ಹಂಗಾಕೇತ್ರಿ. ಅದು ಎಲ್ಲಿ ವಸ್ತಿ ಇರಾಕ ಆಗೋದಿಲ್ಲ, ಡ್ಯೂಟಿ ಮಾಡೋರು ಅವ್ರೊಬ್ರ ಇರ್ತಾರ್ರಿ. ನಮ್ಮವ್ರು ಮತ್ತೆ ಎಲ್ಲಾದ್ರೂ ಹೋದ್ರೆ ವಸ್ತಿ ಇರಾಕ ಆಗೋದಿಲ್ಲ, ನಮ್ಗಂತ್ರ ಎತ್ತುಗಳಿಗೆ ಸಂಭಾಳ್ಸಕ್ ಆಗೋದಿಲ್ಲ. ಅವತ್ ಮತ್ತೆ ವಸ್ತಿ ಇದ್ ಬರ್ರಿ ಅಂತ ಕಳ್ಸಿದ್ನಿ, ಹೆಂಗೋ ಮಾಡ್ತೀನಂದ್ರ ಮತ್ತೆ ಓಡೋಡ್ ಬಂದ್ರು ನೋಡ್ರಿ. ಹಂಗಾರೆ ಅದ. ಚಿಕ್ಕಮ್ಮ ಆರಾಮಿದ್ದೀರಿ? ನಾನ್ ಆರಾಮಿದ್ದೀನವ, ನೀನ್ ಆರಾಮಿದಿ? ಅಯ್ಯೋ, ನಾನ್ ನಿಂದ್ರಿಸ್ಕೊಂಡ ಮಾತಾಡ್ಸತೀನಿ. ಒಳಗ್ ಬರ್ರಿ. ಆರ್ತಿ ಹೋಗಲ್, ಸೋಫಾ ಮೇಲೆ ಕುಂದ್ರಸ್ ಬಾ. ಅವ್ರಿಗೆ ಇದು ಶರ್ಬತ್ ಮಾಡಿಟ್ಟಿನಿ, ಎಲ್ಲ ಲೋಡ್ದೊಳಗೆ ಹಾಕಿ ತಟ್ಟಾಗ ಹಾಕಿಟ್ಟಿನಿ, ಕೊಡುವಂತೆ ಬಾ ಅವ್ರಿಗೆ.